ಈ ಮಾತನ್ನ ಹೇಳಿದ್ರೆ ನೀವು ನಂಬೋದಿಲ್ಲ. ಹೌದು, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂತಾದ್ರೆ ಈ ವಿಷಯವನ್ನ ಕೇಳಿ ಶಾಕ್ ಆಗ್ತೀರಾ, ಆಶ್ಚರ್ಯಕ್ಕೊಳಗಾಗ್ತೀರಾ. ಆ ವಿಷಯ ಏನು ಅಂದ್ರೆ, ನಾನು ದುಡ್ಡಿಲ್ಲದೆ ಇಡೀ ಭಾರತವನ್ನ ಪ್ರಯಾಣ ಮಾಡ್ತಾ ಇದ್ದೀನಿ. ದುಡ್ಡಿಲ್ಲದೆ ಹೆಂಗೆ ಪ್ರಯಾಣ ಮಾಡ್ತೀನಿ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋನೂ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಮಾತಾಡಕ್ ಬಂದಿರೋದು ಈ ದುಡ್ಡಿಲ್ಲದೆ ಇಡೀ ಭಾರತ ಪ್ರಯಾಣದಲ್ಲಿ ಆಲ್ರೆಡಿ ಕೇರಳವನ್ನ ಪ್ರಯಾಣ ಮಾಡಿ ಮುಗಿಸಿದ್ದೀನಿ. ಕರ್ನಾಟಕವನ್ನ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಪ್ರಯಾಣ ಶುರು ಮಾಡ್ತೀನಿ. ಅದನ್ನ ಯಾವಾಗ ಶುರು ಮಾಡ್ತೀನಿ, ಹೆಂಗ್ ಶುರು ಮಾಡ್ತೀನಿ, ಮತ್ತೆ ಈ ಪ್ರಯಾಣದಲ್ಲಿ ಒಂಚೂರು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳು ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮುಂದೆ ಒಂದಿನ ಯಾವತ್ತು ನನ್ನ ವಿಡಿಯೋ ವೈರಲ್ ಆದಾಗ ಆ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಬಂದು ಈ ವಿಡಿಯೋನ ನೋಡ್ಬೇಕು. ಆವಾಗ ಅರ್ಥ ಆಗುತ್ತೆ ಆಗಿರುವಂತಹ ಬದಲಾವಣೆಗಳೇನು, ಮತ್ತೆ ಈ ಪ್ರಯಾಣವನ್ನ ಎಲ್ಲಿಂದ ಶುರು ಮಾಡಿದೆ, ಯಾವಾಗ ಶುರು ಮಾಡಿದೆ ಅಂತ. ನಮಸ್ಕಾರ ಎಲ್ರಿಗೂ, ಎಲ್ರು ಹೆಂಗಿದ್ದೀರಾ? ಆರಾಮದಿರ ಅನ್ಕೋತೀನಿ. ನಾನ್ ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಈಗ ಇಡೀ ಕೇರಳವನ್ನ ದುಡ್ಡಿಲ್ಲದೆ ಪ್ರಯಾಣ ಮಾಡ್ಕೊಂಡು ನಾವು ಬಂದ್ವಿ. 14 ಜಿಲ್ಲೆಗಳನ್ನ ತಿರುಗಾಡಿದ್ವಿ. ಅಲ್ಲಿ ಯಾವ್ಯಾವ ರೂಲ್ಸ್ ಗಳಿದ್ವು, ನಾವ್ಯಾವ ರೂಲ್ಸ್ ಗಳನ್ನ ಹಾಕೊಂಡಿದ್ವಿ, ಈಗ ಬದಲಾಗಿರುವಂತಹ ರೂಲ್ಸ್ ಗಳೇನು, ಅವುಗಳನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಾವು ಕೇರಳವನ್ನ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಲಿಫ್ಟ್ ತಗೊಂಡು ಪ್ರಯಾಣ ಮಾಡ್ತಿದ್ವಿ. ಅದಾದ್ಮೇಲೆ ಟೆಂಟ್ ಅಲ್ಲೇ ಉಳ್ಕೋತಿದ್ವಿ. ಊಟ ಬೇಕು ಅಂದಾಗ ಎಲ್ಲೋ ಕೆಲಸ ಮಾಡಿ ಊಟ ಮಾಡ್ತಿದ್ವಿ. ಅದಾದ್ಮೇಲೆ ಯಾರೋ ಕೊಟ್ಟಿದ್ದ ದುಡ್ಡಲ್ಲಿ, ಯಾರೋ ಸಹಾಯ ಮಾಡಿದ ದುಡ್ಡಲ್ಲಿ, ಮತ್ತೆ ಸ್ಟ್ರೇಂಜರ್ಸ್ ಏನಾದ್ರು ಮನೆಗೆ ಇನ್ವೈಟ್ ಮಾಡಿದ್ರೆ ಅವ್ರ ಮನೇಲಿ ಊಟ ಮಾಡೋದು, ಊಟದ ವಿಷಯವಾಗಿ ಈ ರೀತಿ ಮಾಡಿದೀವಿ. ಈಗ ಬದಲಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಈಗ ಕರ್ನಾಟಕವನ್ನ ಪ್ರಯಾಣ ಮಾಡ್ತಾ ಇದ್ದೀವಿ. ಇಲ್ಲಿ ಉಳ್ಕೊಳ್ಳೋದು ಟೆಂಟ್ ಅಲ್ಲೇ. ಉಳ್ಕೊಳ್ಳೋದು ಯಾವತ್ತೂ ಕೂಡ ದುಡ್ಡು ಕೊಟ್ಟು ಯಾವತ್ತೂ ಮಾಡಲ್ಲ, ನೆನ್ಪಿಟ್ಕೊಳ್ಳಿ, ಯಾವತ್ತೂ ಮಾಡಲ್ಲ. ಟೆಂಟ್ ಅಲ್ಲೇ ಉಳ್ಕೋತೀನಿ ಅಥವಾ ಯಾವುದೋ ಒಂದು ಟೆಂಪಲ್ ಅಲ್ಲೇ ಮಾಡ್ಕೋತೀನಿ. ಅದನ್ನ ಹೊರತುಪಡಿಸಿ ಲಾಡ್ಜನ್ನ ಬುಕ್ ಮಾಡೋದಾಗಿರ್ಬೋದು ಅಥವಾ ಹಾಸ್ಟೆಲ್ ಅನ್ನ ಬುಕ್ ಮಾಡೋದಾಗಿರ್ಬೋದು, ಎಷ್ಟೇ ದುಡ್ಡು ಬಂದ್ರು ಕೂಡ ಆ ವಿಚಾರವನ್ನ ದುಡ್ಡಿಂದ ಇಡೀ ಭಾರತ ಪ್ರಯಾಣ ಮುಗಿಸೋ ತನಕ ಮಾಡಲ್ಲ. ಅವಶ್ಯಕತೆ ಎಲ್ಲಾದ್ರೂ ಇತ್ತು ಅಂದ್ರೆ ಲೈವ್ ಬಂದು ನಿಮ್ಗೆ ಆ ವಿಚಾರವನ್ನ ಹೇಳಿನೇ ಆ ತರದ ಕೆಲಸವನ್ನ ಮಾಡ್ತೀನಿ. ಉಳ್ಕೊಳ್ಳೋಕೆ ಟೆಂಟ್ ಅಲ್ಲೇ ಉಳ್ಕೊಳ್ಳೋದು, ಪ್ರಯಾಣ ಮಾಡೋಕ್ಕೆ ಲಿಫ್ಟ್ ಅಲ್ಲೇ ಪ್ರಯಾಣ ಮಾಡೋದು ಅಥವಾ ವಾಕಲ್ಲೇ ಪ್ರಯಾಣ ಮಾಡೋದು, ಈ ರೀತಿ ಮಾಡ್ತೀನಿ. ಅಂಡ್ ಊಟದ ವಿಚಾರವಾಗಿ ಸ್ವಲ್ಪ ಬದಲಾವಣೆ ಆಗಿದೆ. ನಾನು ನಿಮ್ಗೆ ಹೇಳಿದ ಹಾಗೆ ಊಟದ ವಿಚಾರವಾಗಿ ನಾವು ಮೊದಲು ಕೆಲಸ ಮಾಡಿ ಊಟ ಮಾಡ್ತಿದ್ವಿ. ಸ್ಟ್ರೇಂಜರ್ಸ್ ಮನೆಗೆ ಕರೆದ್ರು ಅಂದ್ರೆ ಮನೆಗೆ ಹೋಗ್ತಿದ್ವಿ. ಅದಾದ್ಮೇಲೆ ಯಾರೋ ಕೊಟ್ಟಿದ್ದ ದುಡ್ಡಲ್ಲಿ ಅದನ್ನ ಊಟಕ್ಕೆ ಬಳಸ್ಕೋತಿದ್ವಿ. ಈ ತರ ಆಗಿತ್ತು. ಆದ್ರೆ ಈಗ ಕರ್ನಾಟಕ ಪ್ರಯಾಣದಲ್ಲಿ ಸೇಮ್ ಅದೇ ಇರುತ್ತೆ. ಆದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಡ್ ಆಗಿದೆ. ನಾವು ಕೆಲಸ ಮಾಡಿ ಊಟ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ, ನಾವು ರೆಗ್ಯುಲರ್ ಆಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾವನ್ನ ಸುತ್ತಾಡಬೇಕು. ನಮಗೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಕೆಲಸ ಮಾಡಿ ಊಟ ಮಾಡೋದನ್ನ ಇಲ್ಲಿಗೆ ಬ್ರೇಕ್ ಮಾಡಿದೀವಿ. ಇನ್ಮೇಲೆ ಏನಿದ್ರು ಕೂಡ ನಾವು ದುಡ್ಡನ್ನ ಕೊಟ್ಟು ಊಟ ಮಾಡ್ತೀವಿ. ಅದು ಕೂಡ ಎಲ್ಲೋ ಒಂದು ಅರ್ನ್ ಮಾಡಿರುವಂತಹ ದುಡ್ಡಾಗಿರ್ಬೋದು. ಮತ್ತೆ ಇನ್ನೊಂದು ವಿಚಾರವನ್ನು ಹೇಳಬೇಕು, ಇನ್ನೊಂದು ತಿಂಗಳಾದ್ಮೇಲೆ ನನಗೆ ಯೂಟ್ಯೂಬಿಂದ ದುಡ್ಡು ಬರಬಹುದು. ಯೂಟ್ಯೂಬಿಂದ ದುಡ್ಡು ಬಂತು ಅಂದ್ರೆ ಆ ದುಡ್ಡನ್ನ ನಾವು ಊಟಕ್ಕಂತಾನೆ ಬಳಸ್ಕೋತೀವಿ. ಯಾಕೆ ಅಂತಂದ್ರೆ, ನಾವು ಕೇರಳವನ್ನ ಪ್ರಯಾಣ ಮಾಡಿದಾಗ ನಮ್ಮ ಪರ್ಸನಲ್ ದುಡ್ಡನ್ನ ಬಳಸಿ ಯಾವತ್ತೂ ಊಟ ಮಾಡಿಲ್ಲ. ಸೊ ಈಗ ಕರ್ನಾಟಕವನ್ನು ಶುರು ಮಾಡ್ತಾ ಇದೀವಿ. ಪರ್ಸನಲ್ ದುಡ್ಡು ಅಂದ್ರೂ ಕೂಡ ಅದು ವಿತೌಟ್ ಮನಿ ಟ್ರಾವೆಲ್ ಮಾಡಿದಾಗಿಂದ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ ನ ಮೇಲೆ ಬಂದಿರುವಂತಹ ಯೂಟ್ಯೂಬಿನ ದುಡ್ಡು. ಆ ಯೂಟ್ಯೂಬಿನ ದುಡ್ಡು ಬಂತು ಅಂದ್ರೆ ಅದನ್ನ ಊಟಕ್ಕೆ ಬಳಸ್ಕೊಡೋಣ. ಅಲ್ಲಿಂದ ಕಂಪ್ಲೀಟ್ ಆಗಿ ನಾವು ಹೊರಗಡೆ ಅಥವಾ ಎಲ್ಲೋ ಬೈ ಮಾಡಿ ಊಟ ಮಾಡ್ತೀವಿ. ಮತ್ತೆ ಸ್ಟ್ರೇಂಜರ್ ಮನೇಲಿ ಊಟ ಮಾಡ್ತೀವಿ. ಅದಾದ್ಮೇಲೆ ಯಾರೋ ಸಹಾಯ ಮಾಡಿದ್ರು ಅಂದ್ರೆ ಅವ್ರ ಹತ್ರ ಊಟ ಮಾಡ್ತೀವಿ. ಈ ತರ ಇರುತ್ತೆ. ಸೊ ಊಟದ ವಿಚಾರವಾಗಿ ಇಷ್ಟು ಬದಲಾವಣೆ ಆಗಿದೆ. ಮತ್ತೆ ತಲೆಯಲ್ಲಿ ಇನ್ನೊಂದು ನೆನಪಿರಬೇಕು, ಏನು ಅಂತಂದ್ರೆ, ನಮಗೆ ಊಟ ಯಾರು ಕೊಡ್ತಾರೋ, ಸಹಾಯ ಯಾರು ಮಾಡ್ತಾರೋ, ಅವ್ರು ಯಾರೇ ಆಗಿರ್ಲಿ, ಬಿಸ್ನೆಸ್ ಓನರ್ ಆಗಿರ್ಲಿ ಅಥವಾ ಯಾವುದೋ ಅಂಗಡಿಯವರಾಗಿರ್ಲಿ ಅಥವಾ ಯಾವುದೋ ಅಪರಿಚಿತ ವ್ಯಕ್ತಿ ಆಗಿರ್ಲಿ ಅಥವಾ ಯಾವುದೋ ರೈತರಾಗಿರ್ಲಿ, ಯಾವುದೋ ಒಂದು ಮಾರಾಟಗಾರರಾಗಿರ್ಲಿ, ಏನಾಗಿರ್ಲಿ, ಅವ್ರಿಗೆ ನಮ್ಮ ಕಡೆಯಿಂದ ರಿಟರ್ನ್ ಗಿಫ್ಟ್ ಏನಾದ್ರು ಕೊಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಕು. ಈಗ ಅವ್ರೇನಾದ್ರು ಊಟ ಕೊಟ್ಟರು ಅಂತಂದ್ರೆ ನನಗೆ ಎಡಿಟಿಂಗ್ ಬರುತ್ತೆ. ಆದ್ಮೇಲೆ ಕರ್ನಾಟಕದವರೇ ಇರ್ತಾರೆ ಅವರು. ಸೊ ಹಂಗಾಗಿ ಕರ್ನಾಟಕದಲ್ಲಿ ಅವರಿಗೆ ಮಾರ್ಕೆಟಿಂಗ್ ಆಗ್ಬೋದು. ಅವ್ರಿಗೆ ನಾನು ಒಂದು ವಿಡಿಯೋ ಮಾಡಿಕೊಟ್ರೆ ಅಥವಾ ನಾನು ಅವರ ಒಂದು ಯಾವ್ದಾದ್ರು ಶಾಪ್ ಇದ್ರೆ ಅದನ್ನ ಪ್ರಮೋಷನ್ ಮಾಡೋದಾಗಿರ್ಬೋದು, ಆ ತರ ಮಾಡಿದ್ರೆ ಅದು ಅವ್ರಿಗೂ ಹೆಲ್ಪ್ ಆಗುತ್ತೆ, ನಾವು ರಿಟರ್ನ್ ಗಿಫ್ಟ್ ಕೊಟ್ಟಂಗಾಗುತ್ತೆ. ಸೊ ರಿಟರ್ನ್ ಗಿಫ್ಟ್ ಕೊಡೋದನ್ನ ಯಾವತ್ತೂ ತಲೆಯಲ್ಲಿ ನೆನಪಿಟ್ಕೊಳ್ಬೇಕು. ಊಟದ ವಿಚಾರವಾಗಿ ಇಷ್ಟು ಬದಲಾವಣೆ ಆಗಿದೆ. ಎಲ್ಲಾದ್ರೂ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು ಅಂತಂದ್ರೆ ಕೆಲಸ ಮಾಡೇ ಊಟ ಮಾಡ್ತೀವಿ. ಆದ್ರೆ ವಿಡಿಯೋ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಮತ್ತೆ ಟ್ರಾವೆಲ್ ಮಾಡೋದು ಎಲ್ಲವೂ ಕೂಡ ಇರೋದ್ರಿಂದ ನಮಗೆ ಸಮಯವನ್ನ ನಿಭಾಯಿಸೋಕ್ಕಾಗಲ್ಲ. ಹಂಗಾಗಿ ಊಟದಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡಿದ್ದೀವಿ. ಅಂಡ್ ಇನ್ನೊಂದು ನೆನಪಿರ್ಲಿ, ನನಗೆ ಕೆಲಸ ಮಾಡಿ ಊಟ ಮಾಡೋದು ಕಷ್ಟ ಆಯ್ತು ಅನ್ನೋದು ಯಾವತ್ತೂ ಅನ್ಕೋಬೇಡಿ. ಯಾಕಂದ್ರೆ ಕೆಲಸ ಮಾಡಿ ಊಟ ಮಾಡೋದ್ರಿಂದ ಸಿಗುವಂತ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ತುಂಬಾ ದೊಡ್ಡದು. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ನಾನು ಆಲ್ರೆಡಿ ಕೇರಳದಲ್ಲಿ ಆ ರೀತಿಯ ಎಕ್ಸ್ಪೀರಿಯನ್ಸ್ ಅನ್ನ ಅನುಭವ ಪಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಟೋರೀಸ್ ಸಿಗ್ತವೆ, ತುಂಬಾ ಜನ ಹತ್ರ ಆಗ್ತಾರೆ. ತುಂಬಾ ಚೆನ್ನಾಗಿರುವಂತ ಸ್ಟೋರೀಸ್ ಕೂಡ ಸಿಗ್ತವೆ. ಅದಾದ್ಮೇಲೆ ತುಂಬಾ ನೈಜವಾಗಿರುತ್ತೆ. ರಾ ಎಮೋಷನ್ಸ್, ರಾ ಪೀಪಲ್ಸ್ ಹಂಗಿರುತ್ತೆ. ಹಂಗಾಗಿ ನಮ್ಗೆ ಅಷ್ಟು ಸಮಯ ಇಲ್ಲ. ಒಂದು ಊಟಕ್ಕೋಸ್ಕರ ಇಡೀ ದಿನ ಅವ್ರ ಜೊತೆ ನಾವು ಕೆಲಸ ಮಾಡಿದ್ವಿ ಅಂತಾದ್ರೆ ನಮಗೆ ಮುಂದೆ ಪ್ರಯಾಣ ಮಾಡೋದು ಯಾವಾಗ, ವಿಡಿಯೋ ಎಡಿಟ್ ಮಾಡೋದು ಯಾವಾಗ, ಅಪ್ಲೋಡ್ ಮಾಡೋದು ಯಾವಾಗ, ಈ ತರದ್ದೆಲ್ಲ ಇದೆ ಜೊತೆಲಿ. ಹಂಗಾಗಿ ಊಟದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದೀವಿ. ಕಷ್ಟ ಆಯ್ತು ಅಂತ ನಾನು ಯಾವತ್ತೂ ಅದನ್ನ ಅನ್ಕೊಂಡಿಲ್ಲ. ಯಾಕಂದ್ರೆ ನಾನು ಇಷ್ಟಪಟ್ಟು ಮಾಡ್ತಿರುವಂತ ಪ್ರಯಾಣ ಇದು. ಹಂಗಾಗಿ ನನಗೆ ಯಾವ್ದು ಕಷ್ಟ ಆಗಲ್ಲ. ಆದ್ರೆ ಬದಲಾವಣೆ ಮಾಡ್ತಿರೋಕೆ ಬೇರೆ ಉದ್ದೇಶಗಳಿದಾವೆ. ಹಂಗಾಗಿ ಬದಲಾವಣೆ ಮಾಡಿರೋದು. ಊಟದ ವಿಚಾರವಾಗಿ ಬದಲಾವಣೆ ಆಗಿದ್ದು ನಿಮ್ಗೆ ಗೊತ್ತಾಯ್ತು. ಈಗ ಮತ್ತೆ ಬೇರೆ ಒಂದು ಬದಲಾವಣೆ ಆಗಿದೆ. ಅದು ಏನು ಅಂತಂದ್ರೆ, ನಾವು ಇಡೀ ಕೇರಳವನ್ನ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಾವು ಪೂರ್ತಿ ಫೋಕಸ್ ಮಾಡಿದ್ದು ಜಿಲ್ಲೆಯಲ್ಲಿ ಬರುವಂತಹ ಮೇನ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಅದಾದ್ಮೇಲೆ ಹಿಡನ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಆ ರೀತಿ ಮಾಡ್ಕೊಂಡಿದ್ವಿ. ಆದ್ರೆ ಕರ್ನಾಟಕದಲ್ಲಿ ಆ ರೀತಿ ಆಗಲ್ಲ. ಯಾಕೆ ಅಂದ್ರೆ,
ನಾನು ಆಲ್ರೆಡಿ ಕರ್ನಾಟಕವನ್ನ ಒಂದ್ಸಲಿ ಪ್ರಯಾಣ ಮಾಡಿದ್ದೀನಿ, ಅದು ಕೂಡ ದುಡ್ಡಿಲ್ಲದೆ ಪ್ರಯಾಣವನ್ನ ಮಾಡಿದ್ದೀನಿ. ಆವಾಗ ಗೋಲ್ ಗುಂಬಜ್ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಅದಾದ್ಮೇಲೆ ಬೀದರ್ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಎಲ್ಲವನ್ನೂ ಕೂಡ ಎಲ್ಲ ಜಿಲ್ಲೆಯಲ್ಲಿ ಫೇಮಸ್ ಪ್ಲೇಸ್ಗಳು ಯಾವ ಇದಾವೆ ಎಲ್ಲವನ್ನೂ ಕೂಡ ಕವರ್ ಮಾಡಿದೀವಿ. ಈ ಸತಿ ಮಾಡುವಂತ ಟ್ರಾವೆಲ್ ನಲ್ಲಿ ಅದು ಇರಲ್ಲ. ಇನ್ನು ಮೇಲೆ ಮಾಡುವಂತ ಕರ್ನಾಟಕ ಪ್ರಯಾಣ ಏನೇ ಇದ್ರೂ ಕೂಡ ಹಳ್ಳಿಗಳ ಮುಖಾಂತರನೇ ಹಾದು ಹೋಗುತ್ತೆ. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗುವಾಗ ಬರುವಂತಹ ಹಳ್ಳಿಗಳ ಮುಖಾಂತರನೇ ಕವರ್ ಮಾಡಿಕೊಂಡು ಅಲ್ಲಿರುವಂತಹ ಹಿಡನ್ ಪ್ಲೇಸಸ್, ಅಲ್ಲಿರುವಂತಹ ವಿಶೇಷವಾದಂತಹ ಪ್ಲೇಸಸ್, ಅಲ್ಲಿರುವಂತಹ ವಿಶೇಷತೆ, ಅಲ್ಲಿರುವಂತಹ ವಿಶೇಷ ವ್ಯಕ್ತಿಗಳು, ಅಲ್ಲಿನ ಇತಿಹಾಸ ಈ ರೀತಿನೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿದ್ದೀನಿ. ಇಲ್ಲಿಂದ ನಾನು ಯಾದಗಿರಿಗೆ ಹೊರಟಿದ್ದೀನಿ ಅನ್ಕೊಳ್ಳಿ. ಯಾದಗಿರಿಗೆ ಹೊರಡುವಾಗ ಬರುವಂತಹ ಹಳ್ಳಿಗಳು ಯಾವ್ಯಾವ ಇದಾವೆ, ಊರುಗಳು ಯಾವ್ಯಾವ ಇದಾವೆ. ಫಾರ್ ಎಕ್ಸಾಂಪಲ್ ರಾಮದುರ್ಗ, ಮಂದಕಲ್, ಗಬ್ಬೂರ್. ಸೊ ಅದಾದ್ಮೇಲೆ ಗಬ್ಬೂರಿಂದ ನಾವು ಮತ್ತೆ ಲೆಫ್ಟ್ ತಗೊಂಡಿವಿ ಅಂದ್ರೆ ನಮಗೆ ಬೇರೆ ಬೇರೆ ಗೂಗಲ್ ಸಿಗುತ್ತೆ, ಹಂಗೆಲ್ಲ ಹೋಗ್ತೀವಿ ನಾವು ಯಾದಗಿರಿಗೆ ಹೋಗ್ಬೇಕಾದ್ರೆ. ಸೊ ಅವುಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು. ಈಗ ಗಬ್ಬೂರಲ್ಲಿರುವಂಥ ಇತಿಹಾಸ, ಅದಾದ್ಮೇಲೆ ಮಂದಕಲ್ಲಲ್ಲಿರುವಂಥ ಇತಿಹಾಸ, ಮಂದಕಲ್ ಗುಡ್ಡ ಆಗಿರ್ಬೋದು, ಆ ರೀತಿ ಪೂರ್ತಿ ಹಳ್ಳಿಗಳ ಮುಖಾಂತರ ಹಾದು ಹೋಗುತ್ತೆ. ಯಾವತ್ತು ಈ ವಿಡಿಯೋದಲ್ಲಿ ನಾನು ಸಿಟಿಗಳನ್ನ ಕವರ್ ಮಾಡಲ್ಲ, ಸಿಟಿಯಲ್ಲಿರುವಂತಹ ಫೇಮಸ್ ಪ್ಲೇಸಸ್ಗಳನ್ನ ಯಾವತ್ತು ನಿಮ್ಗೆ ನಾನು ತೋರಿಸಲ್ಲ. ಯಾಕಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಸುಮಾರು ಜನ ಈ ಫೇಮಸ್ ಪ್ಲೇಸಸ್ಗಳ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಆದರೆ ನನ್ನದು ಡಿಫ್ರೆಂಟ್ ಆಗೇ ಇರುತ್ತೆ. ಯಾಕೆಂದ್ರೆ ಹಳ್ಳಿಗಳ ಮುಖಾಂತರ ಹಾದು ಹೋಗ್ತೀನಿ, ಅಲ್ಲಿಯ ನಿಜ ಜೀವನವನ್ನ ತಿಳ್ಕೊತೀವಿ, ಅದಾದ್ಮೇಲೆ ಅಲ್ಲಿಯ ನಿಜ ಬದುಕನ್ನ ತಿಳ್ಕೊತೀವಿ. ಅದಕ್ಕೋಸ್ಕರ ಈಗ ನಾನು ಈ ಪ್ಲಾನ್ ಅಲ್ಲಿ ಇದನ್ನ ಬದಲಾವಣೆ ಮಾಡಿದ್ದೀನಿ, ಪೂರ್ತಿ ಹಳ್ಳಿಗಳ ಮುಖಾಂತರನೇ ಹೋಗೋದು. ಇದೊಂದು ನೆನ್ಪಿಟ್ಕೊಳ್ಳಿ. ಪ್ರಯಾಣದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಹೇಳಿದ್ದೀನಿ. ಈಗ ಪ್ರಯಾಣವನ್ನ ಎಲ್ಲಿಂದ ಶುರು ಮಾಡ್ತೀನಿ ಅಂತ ಹೇಳ್ಬೇಕು ಅಲ್ವಾ ನಿಮಗೆ, ಬನ್ನಿ ಹೇಳ್ತೀನಿ. ಮತ್ತೆ ನೀವು ಮಾಡ್ಬೇಕಾಗಿರುವಂತ ಒಂದು ಕೆಲಸ ಇದೆ, ಅದನ್ನು ಕೂಡ ಹೇಳ್ತೀನಿ. ಸೊ ನಾನು ಸದ್ಯಕ್ಕೆ ಇರೋದು ರಾಯಚೂರು ಜಿಲ್ಲೆಯ ದೇವದುರ್ಗದ ಸಿಟಿಯಲ್ಲಿ. ಸೊ ದೇವದುರ್ಗದಲ್ಲೇ ಇದ್ದೀನಿ. ಇಲ್ಲಿಂದ ನಾನು ಪ್ರಯಾಣವನ್ನು ಶುರು ಮಾಡೋದು ಗಬ್ಬೂರ್ ಕಡೆ. ಸೊ ಗಬ್ಬೂರ್ ಕಡೆ ಪ್ರಯಾಣವನ್ನ ಶುರು ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ಗಬ್ಬೂರಿಂದ ನಾನು ಡೈರೆಕ್ಟ್ ಹೋಗೋದೇ ಯಾದಗಿರಿ. ಈಗ ಅರ್ಥ ಆಯ್ತಲ್ವಾ? ನಾನು ರಾಯಚೂರು ಜಿಲ್ಲೆಯಿಂದ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ದೇವದುರ್ಗವನ್ನ ಕವರ್ ಮಾಡಿದೀವಿ. ದೇವದುರ್ಗದಿಂದ ಗಬ್ಬೂರ್ ಕಡೆ ಬರ್ತೀನಿ, ಗಬ್ಬೂರಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಮುಂದೆ ಯಾವ ಕಡೆ ಹೋಗೋದಂತ ಅಲ್ಲೇ ಯೋಚನೆ ಮಾಡ್ತೀನಿ. ನೀವು ಮಾಡ್ಬೇಕಾಗಿರುವಂತಹ ಒಂದು ಕೆಲಸ ಏನು ಅಂತಂದ್ರೆ, ನಾನು ದೇವದುರ್ಗದಿಂದ ಗಬ್ಬೂರ್ಗೆ ಹೋಗ್ತಾ ಇದ್ದೀನಿ. ಅದರ ನಡುವೆ ಯಾವ್ದಾದ್ರು ಹಳ್ಳಿಗಳಿದ್ವು ಅಂತಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ದೇ ಅದು ಊರಾಗಿತ್ತು ಅಂದ್ರೆ ದಯವಿಟ್ಟು ಮೆಸೇಜ್ ಹಾಕಿ, ನನ್ನ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ತಗೊಳ್ಳಿ. ನಾನು ನಿಮ್ಮ ಊರಿಗೆ ಬಂದು ನಿಮ್ಮ ಊರಿನಲ್ಲಿರುವಂತಹ ಹಿಡನ್ ಪ್ಲೇಸಸ್ಗಳು, ನಿಮ್ಮ ಊರಿನ ಇತಿಹಾಸವನ್ನ ಸಾಧ್ಯವಾದಷ್ಟು ಜನರಿಗೆ ಕರ್ನಾಟಕಕ್ಕೆ ತಲುಪಿಸೋಣ. ಅದಾದ್ಮೇಲೆ ನಾನು ಮತ್ತೆ ಅಲ್ಲಿಂದ ಮುಂದೆ ನನ್ನ ಜರ್ನಿನ ಶುರು ಮಾಡ್ತೀನಿ. ನಾನು ಬಂದೆ ಅಂತಂದ್ರೆ ಹೆಂಗಪ್ಪ ಇವ್ರನ್ನ ಇಟ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಯೋಚನೆ ಮಾಡಬೇಡಿ. ನನಗೆ ಉಳ್ಕೊಳ್ಳೋಕೆ ಟೆಂಟ್ ಇದೆ. ಆ ಟೆಂಟ್ ಮುಖಾಂತರ ನಾನು ಎಲ್ಲೋ ಒಂದು ನಿಮ್ಮ ಮನೆಯ ಪಕ್ಕನೋ ಅಥವಾ ನಿಮ್ಮ ಊರಿನ ಕಟ್ಟೆ ಮೇಲೋ ಅಥವಾ ನಿಮ್ಮ ಊರಿನ ದೇವಸ್ಥಾನದ ಮುಂದೆಯೋ ನಾನು ಟೆಂಟ್ ಹಾಕೊಂಡು ಆರಾಮಾಗಿರ್ತೀನಿ. ಚಿಂತೆ ಮಾಡಕ್ ಹೋಗ್ಬೇಡಿ. ನಡೆಯೋಕೆ ನನ್ನ ಹತ್ರ ಕಾಲಿದಾವೆ. ಅದಾದ್ಮೇಲೆ ಅಲ್ಲೇ ಸುತ್ತಮುತ್ತಲೇ ಯಾವ್ದಾದ್ರು ಸಣ್ಣ ಪುಟ್ಟ ಹಳ್ಳಿಗಳಿದ್ವು ಅಂದ್ರೆ ಹಳ್ಳಿಗಳ ಮುಖಾಂತರ ಯಾರಾದ್ರೂ ಪ್ರಯಾಣ ಮಾಡ್ತಿರ್ತಾರೆ, ಅವ್ರ ಮುಖಾಂತರ ಬೈಕಲ್ಲಿ ಹೋಗೋದು ಅಥವಾ ಯಾವ್ದು ಬಂಡಿಲಿ ಹೋಗೋದು, ಈ ರೀತಿಯ ಪ್ರಯಾಣವನ್ನ ಮಾಡ್ತೀನಿ. ಪ್ರಯಾಣ ಮಾಡೋಕೆ ಬಂಡಿಗಳು, ಬೈಕ್ಗಳು, ಲಿಫ್ಟ್ಗಳು, ಇರೋಕೆ ಟೆಂಟು. ಸೊ ಜಾಗ ನೀವು ತೋರಿಸ್ಬೇಕು, ಊಟ ಗೀಟ ಎಲ್ಲ ನಾನು ನೋಡ್ಕೋತೀನಿ. ಪ್ರಯಾಣದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ನಿಮ್ಮ ಮುಂದೆ ಹೇಳ್ಕೊಂಡೆ. ಊಟದ ವಿಚಾರವಾಗಿ ಆಗಿರ್ಬೋದು, ಪ್ರಯಾಣ ಇವಾಗ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತೆ ಇವಾಗಿನ ಪ್ರಯಾಣ ಯಾವ್ಯಾವ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಹೇಳ್ಕೊಂಡೆ. ಇನ್ನೊಂದು ವಿಚಾರವನ್ನ ಹೇಳ್ಬೇಕಲ್ವಾ, ಯಾವಾಗ ಶುರು ಮಾಡ್ತೀನಿ. ಸೊ ಇವತ್ತು 29 ಜನವರಿ 29 ಆಗಿರೋದ್ರಿಂದ ಫೆಬ್ರವರಿ 10 ಒಳಗೆ ಪ್ರಯಾಣವನ್ನ ಶುರು ಮಾಡ್ತೀನಿ. ಎಕ್ಸಾಕ್ಟ್ಲಿ ಯಾವತ್ತು ಶುರು ಮಾಡ್ತೀನಿ ಅನ್ನೋದನ್ನ ವಾಟ್ಸಪ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಂಚ್ಕೊಳ್ತೀನಿ. ಆದ್ರೆ ನಿಖರವಾಗಿ ಹೇಳೋದಾದ್ರೆ ಫೆಬ್ರವರಿ 10 ಒಳಗೆ ಡೆಫಿನೆಟ್ಲಿ ಶುರು ಮಾಡ್ತೀನಿ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕೇರಳವನ್ನ ಸುತ್ತಾಡ್ಕೊಂಡು ಬಂದಿದ್ದೆ, ಮತ್ತೆ ಯಾಕೆ ಕರ್ನಾಟಕಕ್ಕೆ ಬಂದ್ರಿ, ಮತ್ತೆ ಯಾಕೆ ಉಳ್ಕೊಂಡ್ರಿ ಅಂತ ನೀವು ಕೇಳಿದ್ರೆ ನಿಮ್ಗೆ ಆನ್ಸರು ಇದೊಂದು ಐ ಕಾರ್ಡ್ ಅಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಬಂದೆ ಅಂತ. ನಾನು ಯಾಕೆ ಬಂದೆ ಅನ್ನೋ ಒಂದು ಕಾರಣ ಬೇರೆ ಆದ್ರೆ ಅಲ್ಲಿಂದ ಶುರುವಾಗಿದ್ದ ಸಮಸ್ಯೆಗಳನ್ನೇ ಬೇರೆ 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 ಬೇರೆ. ಹಂಗಾಗಿ ಇಷ್ಟು ದಿನ ನಾನು ಇಲ್ಲಿ ಉಳ್ಕೊಳ್ಬೇಕಾಯ್ತು. ಸುಮಾರು ಒಂದು 3 ತಿಂಗಳಾಯ್ತು ನಾನು ಇಲ್ಲಿ ಕರ್ನಾಟಕ ವಾಪಸ್ ಬಂದು. ಸೊ ಇಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಈಗ ಕರ್ನಾಟಕ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮಗೆ ಪ್ರಯಾಣ ಮಾಡುವಾಗ ಈ ವಿಚಾರಗಳನ್ನು ತಿಳಿಸಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ನನಗೆ ಸಿಚುವೇಶನ್ ಹೆಂಗಿರುತ್ತೋ ಏನೋ, ಅದಕ್ಕೆ ಇವಾಗಲೇ ಹೇಳ್ಬೇಕಿತ್ತು, ಹೇಳಿದ್ದೀನಿ. ನಿಮ್ಮ ಊರಿನಲ್ಲಿ ವಿಶೇಷತೆ ಇತ್ತು ಅಂದ್ರೆ, ವಿಚಿತ್ರವಾಗಿತ್ತು ಅಂದ್ರೆ, ಅಥವಾ ಅದನ್ನ ಜನಗಳಿಗೆ ತಿಳಿಸುವಂಥದ್ದಿತ್ತು ಅಂದ್ರೆ, ಅಥವಾ ಇತಿಹಾಸ ಇತ್ತು ಅಂದ್ರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ, ನನ್ನ ನಂಬರ್ ಅನ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು ಬರ್ತೀನಿ ನಿಮ್ಮೂರಿಗೆ. ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಈ ವಿಡಿಯೋವನ್ನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ.